ರೈಟ್, ಓಕೆ. ದಸರೆ ನಡುವೆಯೂ ರಾಜ್ಯಾದ್ಯಂತ ಮೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ವಿಪಕ್ಷ ನಾಯಕ BY ವಿಜೇಂದ್ರ ನಮ್ಮ ಜೊತೆಗಿದ್ದಾರೆ. ಸರ್, ದಸರಾ ಸಂದರ್ಭ, ಸಡಗರ ಸಂಭ್ರಮ, ಜೊತೆಗೆ ಮೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ದಸರಾ ಸಂದರ್ಭದಲ್ಲಿ ಮೂಢ ಹಗರಣ ಭಾಳಷ್ಟು ಸದ್ದು ಮಾಡ್ತಾ ಇದೆ. ಕಾರಣ ಅಂತೇಳಿದ್ರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಹೊಸ್ತಿಲಲ್ಲಿ ನಿಂತಿದ್ದಾರೆ, ಸಂದರ್ಭದಲ್ಲಿದ್ದಾರೆ. ಯಾವಾಗ ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ರಾಜೀನಾಮೆ ಕೊಡ್ತಾರೆ ಅನ್ನೋ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ವಿಷಯವನ್ನು ಡೈವರ್ಟ್ ಮಾಡಬೇಕು ಅಂತೇಳಿ ಜನಗಣತಿ ಬಗ್ಗೆ ಚರ್ಚೆ ಮಾಡ್ತಾಯಿದ್ದಾರೆ, ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡ್ತೇನೆ ಅಂತೇಳಿ. ಮಾನ್ಯ DK ಶಿವಕುಮಾರ್ ಹೇಳಿದ್ದಾರೆ, ಯಾವುದೋ ಒಂದು ವ್ಯಕ್ತಿಯ ನಿರ್ಧಾರ ಅಲ್ಲ, ಅದು ಪಕ್ಷದ ನಿರ್ಧಾರ ಆಗಬೇಕು ಅಂದರೆ ಅವ್ರು ತಕರಾರು ತೆಗೆದಿದ್ದಾರೆ. ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ದಾರೆ, ಇದು ಅವೈಜ್ಞಾನಿಕವಾಗಿದೆ ಜಾತಿ ಗಣತಿ, ಇದನ್ನು ಯಾವುದೇ ಕಾರಣಕ್ಕೂ ಅನುಷ್ಠಾನಕ್ಕೆ ತರಬಾರ್ದು ಅಂತೇಳಿ ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ದಾರೆ. ಒಕ್ಕಲಿಗ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಮಾಗಡೆ ಬಾಲಕೃಷ್ಣ ಅವರು ಹೇಳಿದ್ದಾರೆ, ಇದು ಸರಿಯಿಲ್ಲ, ಇದು ತರಾತುರಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ನಿರ್ಧಾರ ಮಾಡಬಾರ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಜಾತಿ ಗಣತಿಯನ್ನು ಅನುಷ್ಠಾನಕ್ಕೆ ತರ್ತೇನೆ ಅಂತೇಳಿ ಮೂಢ ಹಗರಣವನ್ನು ಡೈವರ್ಟ್ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ ಹೊರತು ಈ ವಿಚಾರದಲ್ಲಿ ಪ್ರಾಮಾಣಿಕತೆ ಇದೆ ಅನ್ನೋದು ಖಂಡಿತ ಇಲ್ಲ. ಪ್ರಾಮಾಣಿಕತೆ ಇಲ್ಲ ಅನ್ನೋದು ಸ್ಪಷ್ಟ. ಅಕ್ಟೋಬರ್ 12ಕ್ಕೆ ದಸರಾ ಉದ್ಘಾಟನೆದು ಎಲ್ಲ ಮುಗಿದ ಪುಷ್ಪಾರ್ಚನೆ ಇದೆ. ಸೊ ಅವರು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಂಥದ್ದು. ತಾವು ನೋಡೋದು ರಾಜೀನಾಮೆ ಮಾತಾಡ್ತಾ ಇದ್ದೀರಾ? ನನಗೇನು ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಸಿಟ್ಟಿಲ್ಲ, ಕೋಪ ಇಲ್ಲ. ಆದರೆ ಯಾವ ಅಹಿಂದ ಸಮುದಾಯಗಳ ಹೆಸರು ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೇವೆ ಅಂತ ಹೇಳಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಅವರೇ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥದ್ದು ರಾಜ್ಯದ ದುರಂತ. ತಮ್ಮನ ಬಂಡತನವನ್ನು ಬದಿಗಿಟ್ಟು ಗೌರವತ್ವವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಎಷ್ಟು ಬೇಗ ರಾಜೀನಾಮೆ ಕೊಡ್ತಾರೋ ಅಷ್ಟು ಬೇಗ ಒಳ್ಳೆಯದು. ಇಲ್ಲಾಂದ್ರೆ ಅವ್ರ ಗೌರವ ಇನ್ನೂ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಹೈಕಮಾಂಡ್ ನನ್ನ ಬೆನ್ನಿಗಿದೆ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನೋಡೋಣ ಎಷ್ಟು ಜನ ಹೈಕಮಾಂಡ್ ಅವ್ರ ಬೆನ್ನಿಗೆ ನಿಲ್ತದೆ ಅಂತೇಳಿ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ನಾನಾ ರೀತಿ ಚರ್ಚೆಗಳು ನಡೀತಾ ಇದೆ, ಎಲ್ಲವೂ ಕೂಡ ರಾಜ್ಯದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಭ್ರಷ್ಟಾಚಾರ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ PDOಗಳು ಎಲ್ಲ ಅಧಿಕಾರಿಗಳು ಬಂದು ಪ್ರೊಟೆಸ್ಟ್ ಮಾಡಿದ್ರು ಬೆಂಗಳೂರಿನಲ್ಲಿ. KPSC ಪರೀಕ್ಷೆಗಳು ದಿನಾಂಕ ನಿಗದಿ ಮಾಡಿಲ್ಲ. ಈ ರೀತಿ ಒಂದು ರೀತಿ ಗೊಂದಲಮಯ ವಾತಾವರಣ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಈ ಹೊಣೆಗೇಡಿ ಸರ್ಕಾರ, ಸಿದ್ದರಾಮಯ್ಯನಂಥ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇರ್ತಕ್ಕಂಥ. ಸಿದ್ದರಾಮಯ್ಯ ಅವರ ನಂತರ CM ರೇಸ್ಗೆ ಏನಾದ್ರು ಅವ್ರ ನಾಯಕರಲ್ಲಿ ಪೈಪೋಟಿ ಆರಂಭ ಆಗಿದೆ ಅಂತ ಕಾಂಗ್ರೆಸ್ ಇದೆ. ಸಾಕಷ್ಟು ಜನ ಟವಲ್ ಹಾಕಿದ್ದಾರೆ. ಪೈಪೋಟಿ ಅಲ್ಲ, ಸುಮಾರು 7-8 ಜನ ಆಗಲೇ ಟವಲ್ ಹಾಕೊಂಡು ಕೂತಿದ್ದಾರೆ. ನೋಡಿ, ಬರೋವಂಥ 10-15 ದಿನದಲ್ಲಿ ಯಾವ ರೀತಿ ರಾಜಕಾರಣಗಳು ಬದಲಾವಣೆ ನೀವು ನೋಡ್ತೀರಿ. ನೀವು ಕೂಡ ಡೆಲ್ಲಿಗೆ ಹೋದ ವಿಚಾರ ಸರಿಯಪ್ಪ ಇಲ್ಲರಿ, ಸುಮ್ಮನೆ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಹೋಗಿ ಬಕ್ಕೆ ಕೊಟ್ಟು ಬಂದಿದ್ದಾರೆ ಅಂತೇಳಿ ನೀವು ಅನ್ಕೋಬೇಡಿ. ಅದರಲ್ಲಿ ಸಂದೇಶನೂ ಕೂಡ ತಲುಪಿಸಿದ್ದಾರೆ ಸಿದ್ದರಾಮಯ್ಯನವರು. ಬರೋದ್ರಿಂದಲೇ ಗೊತ್ತಾಗ್ತದೆ ಎನಿ ಟೈಮ್, ಯಾವ ಕ್ಷಣದಲ್ಲಿ ಬೇಕಾದ್ರೂ ರಾಜೀನಾಮೆ ಕೊಡ್ಬೋದು. ಇದು BY ವಿಜೇಂದ್ರ ಅವರ ಸ್ಪಷ್ಟವಾದಂತಹ ಮಾತುಗಳು. ಈಗಲೂ ಸಹ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಲಿ ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.